ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ನನ್ನ ಹೆಸರು ವಿಜಯಕುಮಾರ್ ಅಂತೇಳಿ, ಅಧಿಕಾರಿ. ನಿವೃತ್ತಿಯ ನಂತರ ಈ ಬಿಲ್ಲುಪತ್ರೆಯ ಒಂದು ಸಸ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಅದರ ಒಂದು ಅಭಿವೃದ್ಧಿಗಾಗಿ ಕಳೆದ 10 ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಅದರ ಪ್ರಕಾರ ಕಂಡು ಬಂದಂಥ ಅಂಶಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವ ದೃಷ್ಟಿಯಿಂದ ಈಗ ಕೆಲವೊಂದು ವಿಷಯಗಳನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮುಖ್ಯವಾಗಿ ಇದರ ಚರಿತ್ರೆ ಮತ್ತು ಪಾವಿತ್ರ್ಯತೆ. ಸಾವಿರಾರು ವರ್ಷಗಳ ಹಿಂದೆ ಪುರಾಣಗಳಲ್ಲಿ ಹಾಗೂ ವೇದಗಳಲ್ಲಿ, ಪ್ರಮುಖವಾಗಿ ಯಜುರ್ವೇದದಲ್ಲಿ ಶಿವನ ಪೂಜೆಗೆ ಬಿಲ್ಲುಪತ್ರೆಯನ್ನು ಬಳಕೆ ಮಾಡಿರುವ ಕುರಿತು ಉಲ್ಲೇಖಿಸಲಾಗಿದೆ. ಆಗಿನ ಋಷಿಮುನಿಗಳಿಗೆ ಬಿಲ್ಲು ವೃಕ್ಷದಲ್ಲಿ ಅಡಗಿರುವ ಔಷಧೀಯ ಗುಣಗಳು ಗೌಣವಾಗಿ ಅರಿತಿದ್ದು, ಇದಕ್ಕೆ ಮಹಾಪೂಜನೀಯ ಸ್ಥಾನವನ್ನು ನೀಡಿ ಶಿವನ ಪೂಜೆಗಾಗಿ ಅರ್ಪಿಸಿರುತ್ತಾರೆ. ರಾಮಾಯಣದಲ್ಲಿ ಶ್ರೀರಾಮನು ಶಿವನ ಪೂಜೆಗೆ ಅರ್ಪಿಸಿರುವ ಉಲ್ಲೇಖಗಳು ಹಾಗೂ ಅಜಂತಾ ಎಲ್ಲೋರಾಗಳಲ್ಲಿ ಗುಹೆಗಳಲ್ಲಿರುವ ಕಲಾಕೃತಿಗಳಲ್ಲಿ ಇದನ್ನು ಗಮನಿಸಬಹುದಾಗಿದೆ. ಬೌದ್ಧರ ಬರಹಗಳಲ್ಲಿ ಬೃಹತ್ ಸಂಹಿತೆಯಲ್ಲಿ ಬಿಲ್ಲು ವೃಕ್ಷದ ವಿವರಣೆ ಲಭ್ಯವಿದೆ. ಪೃಥ್ವಿಯಲ್ಲಿ ಬಿಲ್ಲು ವೃಕ್ಷದ ಸ್ಥಾನ ಲಕ್ಷಾಂತರ ವರ್ಷಗಳಲ್ಲಿ ಭೂಮಿಯಲ್ಲಿ ಈಗಿನ ವಿವಿಧ ಖಂಡಗಳೆಲ್ಲವೂ ಸೇರಿ ಒಂದೇ ಭೂಮಿಯಾಗಿ ಸೀ ಆಫ್ ಟೆಥಿಸ್ ಎನ್ನುವಲ್ಲಿ ತೇಲುತ್ತಿತ್ತು. ನಂತರ ಗೊಂಡಾವನ ಲ್ಯಾಂಡ್ ಎಂದು ಇದ್ದು ಪೂರ್ವ, ಪಶ್ಚಿಮ ಹಾಗೂ ಉತ್ತರ ದಕ್ಷಿಣ ಧ್ರುವಗಳಾಗಿ ಖಂಡಗಳು ಇಬ್ಬಾಗವಾಗಿ ಹಲವಾರು ಸಸ್ಯ ಪ್ರದೇಶಗಳು, ಪ್ರಾಣಿಗಳು ಬೇರೆ ಬೇರೆ ದಿಕ್ಕಿಗೆ ಚಲಿಸಿದವು. ಅದೇ ರೀತಿ ಬಿಲ್ಲುಪತ್ರೆ ವೃಕ್ಷವು ಕೂಡ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಸಾಗಿ ಬಂದ ಉಲ್ಲೇಖಗಳಿದೆ. ಉದಾಹರಣೆಗೆ ವೆಸ್ಟ್ ಇಂಡೀಸ್ನಿಂದ ಜಂಬೂದ್ವೀಪವೆಂದು ಕರೆದ ಭಾರತ ದೇಶ, ಅರೇಬಿಯಾ ದೇಶಗಳಲ್ಲಿ ಇರಾನ್, ಇರಾಕ್, ಸೌದಿ ಅರೇಬಿಯಾ, ಮಸ್ಕ್ಯಾಟ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ್, ಭಾರತದ ಮೂಲಕ ಬಾಂಗ್ಲಾದೇಶ್, ಬರ್ಮಾ, ಕಾಂಬೋಡಿಯಾ, ಥಾಯ್ಲ್ಯಾಂಡ್, ಲಾವೋಸ್, ಮಲೇಷಿಯಾ, ವಿಯೆಟ್ನಾಂ, ಶ್ರೀಲಂಕಾ, ಫಿಲಿಪೈನ್ಗಳಲ್ಲಿರುವ ಮಾಹಿತಿ ಇದೆ. ಶಿವಮೊಗ್ಗ ಜಿಲ್ಲೆಯ ಒಬ್ಬ ಸಾಗರದ ರೈತರೊಬ್ಬರು ವೆಸ್ಟ್ ಇಂಡೀಸ್ನಿಂದ ಬಿಲ್ಲುಪತ್ರೆ ಸಸಿಯನ್ನು ತಂದಿರುತ್ತಾರೆ. ಭಾರತ ದೇಶದಲ್ಲಿ ಬಿಲ್ಲುಪತ್ರೆಯ ಬಳಕೆ. ಭಾರತ ದೇಶದಲ್ಲಿ ರಾಜಸ್ಥಾನ್, ಗುಜರಾತ್, ಪಂಜಾಬ್, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಒಡಿಶಾ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು ಹಾಗೂ ಕೇರಳ ರಾಜ್ಯಗಳಲ್ಲಿ ವಿವಿಧ ತಳಿಯ ಬಿಲ್ಲುಪತ್ರೆಗಳು ಮರಗಳು ಇರುತ್ತವೆಂದು ಕಂಡುಬಂದಿದೆ. ಕೆಲವೊಂದು ರಾಜ್ಯಗಳಲ್ಲಿ ಈ ಗಿಡಗಳನ್ನು ಕೂಡ ನಾನು ಸಂಪರ್ಕಿಸಿದ್ದೇನೆ. ಉತ್ತರ ಭಾರತದ 8-9 ರಾಜ್ಯಗಳಲ್ಲಿ ಇರುವ ಬಿಲ್ಲುಪತ್ರೆ ತಳಿಗಳು ಕೊಡುವ ಹಣ್ಣುಗಳು ದೊಡ್ಡದಾಗಿದ್ದು, ಬೇಸಿಗೆ ಕಾಲದಲ್ಲಿ ಅಂದರೆ ಶಿವರಾತ್ರಿ ಹಬ್ಬದ ನಂತರದ 5 ತಿಂಗಳುಗಳು ಲಭ್ಯವಿರುತ್ತದೆ. ಅಲ್ಲದೆ ಈ ಹಣ್ಣಿನ ರಸವನ್ನು ರಸ್ತೆ ಬದಿಯಲ್ಲಿ ಗಾಡಿಗಳಲ್ಲಿ ಅತಿ ಕಡಿಮೆ ದರದಲ್ಲಿ, ಅಂದರೆ ಒಂದು ಗ್ಲಾಸಿಗೆ 30 ರೂಪಾಯಿಯಿಂದ 40 ರೂಪಾಯಿಗೆ ದೊರೆಯುತ್ತದೆ. ಇದರ ಸೇವನೆಯಿಂದ ಬೇಸಿಗೆಯ ತಾಪವನ್ನು ಕಡಿಮೆ ಮಾಡಿಕೊಳ್ಳಲು ವರದಾನವಾಗಿದೆ. ಆದರೆ ದಕ್ಷಿಣ ಭಾರತದಲ್ಲಿ ಈ ರೀತಿಯ ರಸಭರಿತ ಹಣ್ಣಿನ ಬಿಲ್ಲುಪತ್ರೆ ಮರಗಳು ಇರುವುದಿಲ್ಲ. 75 ವರ್ಷಗಳ ಅವಧಿಯಲ್ಲಿ ಇಂಥ ಹಣ್ಣಿನ ಬೇಸಾಯ ಮಾಡುವುದಾಗಲಿ ಅಥವಾ ಸಸಿಗಳನ್ನು ಪರಿಚಯಿಸುವ ಬಗ್ಗೆ ಸಾಮಾನ್ಯ ಜನರಿಗೆ ಆರೋಗ್ಯಕ್ಕೆ ಸಹಕಾರಿಯಾಗಿರುವ ಹಣ್ಣನ್ನು ಪರಿಚಯಿಸಲಿಲ್ಲ. ರಸಭರಿತ ಬಿಲ್ಲುಪತ್ರೆ ಹಣ್ಣಿನ ಪ್ರದರ್ಶನ. ಬೆಂಗಳೂರಿನ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹೆಸರುಘಟ್ಟದಲ್ಲಿ ಪ್ರಪ್ರಥಮವಾಗಿ ಗುಜರಾತಿನ ವೇಜಲ್ಪುರ್ ಗೋಧ್ರಾ ಸಂಶೋಧನಾ ಕೇಂದ್ರ ಹಾಗೂ ರಾಜಸ್ಥಾನದ ಬಿಕಾನೇರ್ ಕೇಂದ್ರದ ಸಂಸ್ಥೆಯವರು ವಿವಿಧ ತಳಿಗಳ ಬಿಲ್ಲುಪತ್ರೆ ಹಣ್ಣುಗಳನ್ನು ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕಾಗಿ ಇಡಲಾಗಿತ್ತು. ಆಗ ಹಲವಾರು ವೀಕ್ಷಕರು ಆಶ್ಚರ್ಯ ವ್ಯಕ್ತಪಡಿಸಿ ಸ್ವಲ್ಪ ಹಣ್ಣಿನ ಸೇವನೆ ಮಾಡಿದರು. ನಾನು ಕೂಡ ಕಳೆದ 10 ವರ್ಷಗಳಿಂದ ಬಿಲ್ಲುಪತ್ರೆ ಹಣ್ಣಿನಿಂದ ಬೀಜಗಳನ್ನು ಬೇರ್ಪಡಿಸಿ ಕರ್ನಾಟಕದ ವಿವಿಧ ಭಾಗಗಳಿಗೆ ಹಾಗೂ ದಕ್ಷಿಣ ಭಾರತದ ವಿವಿಧ ರಾಜ್ಯಗಳಿಗೆ ಪ್ರತಿ ವರ್ಷ ಅಂದಾಜು 5,000 ಬೀಜಗಳಂತೆ 50,000 ಸಸಿಗಳ ವಿತರಿಸುವ ಕಾರ್ಯವನ್ನು ಮಾಡಿರುತ್ತೇನೆ. ಈ ರೀತಿ ಮಾಡುವಾಗ ಹಲವಾರು ವಿಜ್ಞಾನಿಗಳು, ಅರಣ್ಯ ಅಧಿಕಾರಿಗಳು, ಉಪನ್ಯಾಸಕರು, NGO ಮುಖ್ಯಸ್ಥರು, ಧಾರ್ಮಿಕ ಮುಖಂಡರು, ಸಂಪಾದಕರು ಸಂಪರ್ಕಕ್ಕೆ ಬಂದಿರುತ್ತಾರೆ. ಆಗ ಶ್ರೀ ಪಡ್ರೆ ಅಡಿಕೆ ಪತ್ರಿಕೆ ಸಂಪಾದಕರು ಕೂಡ ಪರಿಚಯವಾಗಿ ಡಾಕ್ಟರ್ ಗಂಗಾಧರ ವಿಜ್ಞಾನಿಯವರು ನನಗೆ ಬಿಲ್ಲುಪತ್ರೆ ಪ್ರದರ್ಶನಕ್ಕೆ ಬೆಂಗಳೂರಿನಲ್ಲಿ ಬಂದು ಹಣ್ಣುಗಳನ್ನು ವೀಕ್ಷಣೆ ಮಾಡಲು ತಿಳಿಸಿದರು. ಅಲ್ಲದೆ 27 ಮಾರ್ಚ್ 25ರಂದು ಗುಜರಾತಿನ ಗೋಧ್ರಾದಲ್ಲಿ ನಡೆಯುವ ಬಿಲ್ಲುಪತ್ರೆ ಹಣ್ಣಿನ ಪ್ರದರ್ಶನ ಹಾಗೂ ಬೇಸಾಯದ ತರಬೇತಿಗೆ ಆಹ್ವಾನಿಸಿದರು. ಗೋಧ್ರಾದ ವೇಜಲ್ಪುರದಲ್ಲಿ ರಸಭರಿತ ಬಿಲ್ಲುಪತ್ರೆ ಹಣ್ಣಿನ ಪ್ರದರ್ಶನ ಹಾಗೂ ಬುಡಕಟ್ಟು ಜನಾಂಗದವರಿಗೆ ಬೇಸಾಯ ತರಬೇತಿಯ ಕಾರ್ಯಕ್ರಮ. 27 ಮಾರ್ಚ್ 25ರಂದು ಗುಜರಾತಿನ ಪಂಚಮಹಲ್ ಜಿಲ್ಲೆ ರಾಜ್ಯದ
ಗುಜರಾತ್ ರಾಜ್ಯದ ಗೋಧ್ರಾ ತಾಲೂಕಿನ ವೇಜಲ್ಪುರ್ ಗ್ರಾಮದಲ್ಲಿ ICAR ಬಿಕಾನೇರ್ ರಾಜಸ್ಥಾನ್ ಕೇಂದ್ರದ ಅಡಿಯಲ್ಲಿ ಸೆಂಟರ್ ಫಾರ್ ಇಂಟೆನ್ಸಿವ್ ಹಾರ್ಟಿಕಲ್ಚರ್ ರಿಸರ್ಚ್ನಲ್ಲಿ ಕೇಂದ್ರದ ನಿರ್ದೇಶಕರ ಡಾಕ್ಟರ್ ಜಗದೀಶ್ ರಾಣೆ ಹಾಗೂ ವೇಜಲ್ಪುರ್ ಕೇಂದ್ರದ ನಿರ್ದೇಶಕರು ಹಿರಿಯ ವಿಜ್ಞಾನಿಯವರಾದ ಡಾಕ್ಟರ್ ಅರವಿಂದ್ ಕುಮಾರ್ ಸಿಂಗ್, ಸಂಕ್ಷಿಪ್ತವಾಗಿ ಡಾಕ್ಟರ್ AK ಸಿಂಗ್ ಎಂದು ಕರೆಯುತ್ತಾರೆ ಅವರಿಗೆ, ಹಾಗೂ ಡಾಕ್ಟರ್ ಗಂಗಾಧರ್, ಡಾಕ್ಟರ್ ಅಪ್ಪಾರಾವ್, ಡಾಕ್ಟರ್ ಅನಿಲ್ ರವರು ವೇದಿಕೆಯಲ್ಲಿದ್ದರು. ಈ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಪ್ರಪ್ರಥಮವಾಗಿ ನಾನು ಮತ್ತು ನಮ್ಮ ಮಿತ್ರರಾದ ಶ್ರೀ ಸುದರ್ಶನ್ ರವರು ಹಾಜರಾಗಿ ವಿವಿಧ ತಳಿಯ ಬಿಲ್ಲಪತ್ರಿ ಹಣ್ಣುಗಳನ್ನು ವೀಕ್ಷಿಸಿದೆವು. ಅಲ್ಲದೆ ವೇದಿಕೆಯಲ್ಲಿ ನಮಗೆ ಕರ್ನಾಟಕದ ವಿಶೇಷ ಪ್ರತಿನಿಧಿಗಳನ್ನು ಗೌರವಿಸಿ ಅದೊಂದು ಮರೆಯಲಾರದ ಅನುಭವ. दूध में क्रांति किया है, ऐसे ही बेल में भी क्रांति करना जरूर है और कर्नाटक में वही क्रांति करने के लिए हम इधर हमारा फ्रेंड सुदर्शन और मैं आया है. अभी सभी फोटो वगैरह लिया है, देखा है. अभी डायरेक्टर को मैं रिक्वेस्ट किया है, वो भी हमको बीज देने वाला है और जुलाई में हम सीडलिंग्स भी लेने वाला है. इसलिए मैं किसान लोग को विनती करता हूँ, ये बेल फल के ज़्यादा परिश्रम नहीं है, सिर्फ 2 बरस आप इस पर मेहनत करें तो आपको 20 बरस तक फल देता है. ऐसा फल देता है उसको अमृत बोल सकता है, ऐसा इतना अच्छा मीठा है. इसलिए जो बेल फल के बारे में हमारे कर्नाटक में ऐसा बेल एक भी नहीं है, एक भी प्लांट नहीं है. अभी हम भी उधर डेवलपमेंट करने वाला है. मैं जब छोटे थे हमारे पिताजी को मैं बेल का पत्ता लेकर पूजे के लिए लेता आते था. अभी मेरा 40 वर्ष का सर्विस में नंदिनी दूध का रिवोल्यूशन किया है मैंने. शिव जी को दूध का अभिषेक हुआ है, अभी बेल का पत्ता लगाना बाकी है. इसलिए मैं भी आपको रिक्वेस्ट करता हूँ, हमारा साइंटिस्ट लोगों को सहकार दे दो और अगला ये क्रांति गुजरात में हम होने दो और हम भी कर्नाटक में करने की कोशिश करता हूँ. ಥ್ಯಾಂಕ್ ಯು ಎವ್ರಿವನ್ ಆ್ಯಂಡ್ ಎವ್ರಿಬಡಿ. 840 ಎಕರೆಯಲ್ಲಿ ಬೆಳೆದ ವಿವಿಧ ಬಿಲ್ಲಪತ್ರಿಯ ತಳಿಗಳ ಮರಗಳ ಹಾಗೂ ಹಣ್ಣುಗಳ ಸವಿಯನ್ನು ಸವಿಯಲಾಯಿತು. ಅತಿ ಕಡು ಬಿಸಿಲಿನ ಹಾಗೂ ಪೂರ್ತಿಯಾಗಿ ಮಡ್ಡಿ ಜಮೀನಿನಲ್ಲಿ ಉತ್ಕೃಷ್ಟ ರುಚಿ ಹಣ್ಣುಗಳನ್ನು ಮರದಲ್ಲಿ ತೂಗಾಡುವುದನ್ನು ಗಮನಿಸಿದೆವು. ವಿವಿಧ ನಮೂನೆಗಳಲ್ಲಿ ಗೋಮಾಯಸಿ ಎಂಬುವ ಹಣ್ಣಂತೂ ವರ್ಣಿಸಲು ಶಬ್ದಗಳಿಲ್ಲ. ಈ ಹಣ್ಣನ್ನು ಕಂಡು ಹಿಡಿಯಲು ನಿರ್ದೇಶಕರಾದ ಡಾಕ್ಟರ್ ಅರವಿಂದ್ ಕುಮಾರ್ ಸಿಂಗ್ ರವರು 25 ವರ್ಷಗಳ ಕಾಲ ಪ್ರಯೋಗ ಮಾಡಿರ್ತಾರೆ. ಅವರಲ್ಲಿರುವ ಜಾಣ್ಮೆ, ವಿಧೇಯತೆ, ಮಾನವೀಯತೆ, ಪ್ರಾಮಾಣಿಕತೆ, ಹಸನ್ಮುಖತೆ, ಸಮಾಧಾನತೆ ಒಂದು ದೈವಿ ಅನುಭವ. ನಮಗೆ ಅಲ್ಲಿಂದ ನಿರ್ಗಮಿಸುವಾಗ 10 ಗೋಮಾಯಸಿ ಹಣ್ಣುಗಳನ್ನು ಕೊಡುಗೆಯಾಗಿ ನೀಡಿದರು. ಅವುಗಳನ್ನು ಕರ್ನಾಟಕದ ವಿವಿಧ ವ್ಯಕ್ತಿಗಳಿಗೆ ರವಾನಿಸಿ ವಿವಿಧ ಅನಿಸಿಕೆಗಳನ್ನು ಪಡೆಯಲಾಯಿತು. ಪ್ರಮುಖವಾಗಿ ಆಯಾಚ ಹೆಸರುಘಟ್ಟ ಬೆಂಗಳೂರು ನಿರ್ದೇಶಕರಾದ ಡಾಕ್ಟರ್ ತುಷಾರ್ ಕಂತಿ ಬೆಹ್ರಾ ರವರಿಗೆ, ಇನ್ನೊಬ್ಬ ವಿಜ್ಞಾನಿಗಳಾದ ಡಾಕ್ಟರ್ ಅನುರಾಧ ಅವರಿಗೆ, ಕಾಸರಗೋಡಿನ ಶ್ರೀ ಪಡ್ರೆ ಅವರಿಗೆ, ಬಾಗಲಕೋಟೆಯ ಡಾಕ್ಟರ್ VR ಯಡಳ್ಳಿ ಅವರಿಗೆ, ವಿಜಯಪುರದ ಶ್ರೀ ಸಿದ್ದು ಪೂಜಾರಿ ಅವರಿಗೆ, ಗುಲ್ಬರ್ಗಾದ ಡಾಕ್ಟರ್ P ಪಾಟೀಲ್ ಅವರಿಗೆ ಮತ್ತು ಯಾದಗಿರಿ ಜಿಲ್ಲೆಯ ಹುಣಸಿಗೆ ಡಾಕ್ಟರ್ MS ಉದ್ದಾರ್ ಅವರಿಗೆ ಕಳಿಸಲಾಯಿತು. ವೇಜಲ್ಪುರ್ ಗುಜರಾತ್ ಸಂಶೋಧನಾ ಕೇಂದ್ರದ ವಿವಿಧ ಬಿಲ್ಲಪತ್ರಿ ತಳಿಗಳು ಮತ್ತು ಪ್ರಧಾನಮಂತ್ರಿಯವರಾದ ಶ್ರೀ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಗಳಾದಾಗ ಈ ಹಣ್ಣನ್ನು ವೀಕ್ಷಣೆ ಮಾಡಿದ್ದಾರೆ.